ಹಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂಥ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ, ವೃಶ್ಚಿಕ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ವೃಶ್ಚಿಕ ಲಗ್ನ ಆಗಿದ್ದರೆ ನಿಮ್ಮ ಗುರು ಸಂಚಾರ ಫಲ 2025-26 ನಾವು ಮಾತಾಡ್ತಿದ್ದೇವೆ. ಆಲ್ರೆಡಿ ಮೇ ತಿಂಗಳಲ್ಲಿ ಸಂಚಾರ ಆಗಿದೆ ಗುರು. ನಾವು ನಿಮ್ಮದು ಹೇಗಿದೆ ಅಂತ ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ. ಸೊ ನಿಮಗೆ ಸ್ವಲ್ಪ ನೋಡಬೇಕು ಹೇಗಿದೆ ಅಂತ. ಓಕೆ, ನಿಮ್ಮದು ವೃಶ್ಚಿಕ ರಾಶಿ ಆದರೂ ಕೂಡ ಫಾಲೋ ಮಾಡಿ, ವೃಶ್ಚಿಕ ಲಗ್ನ ಆದರೂ ಕೂಡ ಫಾಲೋ ಮಾಡಿ, ಎರಡರಲ್ಲಿ ಒಂದಾದರೂ ಕೂಡ ನೀವು ವೀಕ್ಷಣೆ ಮಾಡಿ. ಓಕೆ, ನಿಮ್ಮದು ರಾಶಿ ಬೇರೆ ಲಗ್ನ ಬೇರೆ ಆದರೂ ಕೂಡ ಎರಡು ಕೂಡ ನೀವು ರಾಶಿ ಭವಿಷ್ಯ ನೋಡಿ, ಸೂಟ್ ಆಗುತ್ತೆ. ಏಕೆಂದರೆ ಒಂದು ವರ್ಷದಲ್ಲಿ ಒಂದೇ ರೀತಿ ಫಲ ಬರೋದಲ್ಲ, ಬೇರೆ ಬೇರೆ ಫಲಗಳು ಬರುತ್ತೆ ಲೈಫಲ್ಲಿ. ಸೊ ನಿಮಗೆ ಗುರು 2ನೇ ಮತ್ತು 5ನೇ ಅಧಿಪತಿ 8ರಲ್ಲಿ ಇರ್ತಾರೆ. ವಾವ್. ಮತ್ತು 12, 2ನೇ ಮತ್ತು 4ನೇ ಮನೆ ವೀಕ್ಷಣೆ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತಂದರೆ ಸ್ವಲ್ಪ ಆ್ಯಾವ್ರೇಜ್ ಆಗಿರುತ್ತೆ. ಕಠಿಣವಾದ ಪರಿಶ್ರಮ ಮಾಡಬೇಕು ವಿದ್ಯಾರ್ಥಿಗಳು, ಸುಲಭವಾಗಿ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೀಟಿಂಗ್ ಮಾಡುವಂತಹ ಪ್ರವೃತ್ತಿ ಬರ್ಬೋದು. ಪರೀಕ್ಷೆಗಳಲ್ಲಿ, ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಜಾಗ್ರತೆ ವಹಿಸಬೇಕು. ಆ ಒಂದು ಬುದ್ಧಿವಂತಿಕೆ ಬರ್ಬೋದು ನಿಮಗೆ, ಚೀಟಿಂಗ್ ಮಾಡಬೇಕು ಅಂತ. ಓಕೆ, ಮೋಸ ಮಾಡಬೇಕು ಪರೀಕ್ಷೆಯಲ್ಲಿ, ಗಮನ ವಹಿಸಿ ಹೋಗಬೇಡಿ, ತಲೆ ಓಡಬಹುದು ಆ ಕಡೆಗೆ. ಅದಕ್ಕೆ ಓಕೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜಾತಕ ನೀವು ಆಲ್ರೆಡಿ ತೋರಿಸ್ಕೊಂಡಿದ್ದೀರಿ ಅಂತಂದರೆ ಮತ್ತೆ ಹೋಗಿ, ಇಲ್ಲ ಅಂದರೆ ಇನ್ವೆಸ್ಟ್ಮೆಂಟಿಗೆ ಸೂಟೇಬಲ್ ಅಲ್ಲ ಈ ಸಮಯ. ಓಕೆ. ಆ್ಯಂಡ್ ಆದರೆ ಯಾರು ನೋಡಿ, PUC ವರೆಗಿನ ವಿದ್ಯಾರ್ಥಿಗಳಿಗೆ ಚಿಂತೆ ಇಲ್ಲ, ಗ್ರ್ಯಾಜುಯೇಷನ್ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚು ಚಿಂತೆ. PUC SLC PUC ವರೆಗಿನ ವಿದ್ಯಾರ್ಥಿ ಚಿಂತೆ ಇಲ್ಲ. ಸೆಕೆಂಡ್ PUC ಆದಮೇಲೆ ಗ್ರ್ಯಾಜುಯೇಷನ್ ಮಾಡ್ತಾರಲ್ಲ, ನಿಮಗೆ ಹೆಚ್ಚಿನ ಒಂದು ಕೇರ್ಫುಲ್ ಇರಬೇಕಷ್ಟೆ. ನಾನು ಆಗಲೇ ಹೇಳಿದ ಸ್ವಲ್ಪ ಫಲಗಳು. ಇನ್ನು PhD ಎಲ್ಲ ನೀವು ಮಾಡ್ತಿದ್ದರೆ ತುಂಬ ಒಳ್ಳೆಯದು. PhD ಮಾಡೋರಿಗೆ ಇದು ರಿಸರ್ಚ್ಗೆ ಇದು ಉತ್ತಮವಾದ ಸಮಯ ನಿಮಗೆ. ಓಕೆ, PhD ಮಾಡ್ತಿದ್ದೀರಿ ಅಂತಂದರೆ ಅಥವಾ ಪ್ಲ್ಯಾನ್ ಮಾಡ್ತಿದ್ದೀರಿ ಅಂದರೆ ತುಂಬ ಒಳ್ಳೆಯ ಸಮಯ PhDಗೆ. ಅಥವಾ ರಿಸರ್ಚ್ ಫೀಲ್ಡಲ್ಲಿ ಯಾರು ವರ್ಕ್ ಮಾಡ್ತಾರೆ, ರಿಸರ್ಚ್ ಫೀಲ್ಡಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರಿಗೆ ಒಳ್ಳೆಯದು. ಓಕೆ. ಮತ್ತು ನಿಮಗೆ ಮಕ್ಕಳಿದ್ದರೆ ಮಕ್ಕಳ ಆರೋಗ್ಯಕ್ಕೆ ಗಮನ ವಹಿಸಿ. ಮತ್ತು ಫಾರಿನ್ ಇನ್ಕಮ್ ನಿಮಗೆ ಬರೋದಕ್ಕಿದ್ದರೆ ಅಥವಾ ಫಾರಿನ್ ಸಂಬಂಧಪಟ್ಟ ಕಂಪನಿಯಲ್ಲಿ ನೀವು ವರ್ಕ್ ಮಾಡುವವರು, ಫಾರಿನ್ MNC ಅಥವಾ ಇನ್ಶೂರೆನ್ಸ್ ಅಥವಾ ಪೆಟ್ರೋಲ್, ಮೈನಿಂಗ್, ಆಯಿಲ್, ಸ್ಪಿರಿಚುವಾಲಿಟಿ, ಜ್ಯೋತಿಷ್ಯ, ಆಕಲ್ಟ್, ಇನ್ನು ಸಾಕಷ್ಟು ನಿಮ್ಮೆಲ್ಲರಿಗೆ ಸಾಕಷ್ಟು ರಿಸರ್ಚ್ ಫೀಲ್ಡ್ ಎಲ್ಲರಿಗೂ ಸಾಕಷ್ಟು ಬೆನಿಫಿಟ್ ಇದೆ. ನಿಮಗೆಲ್ಲರ ಸಾಕಷ್ಟು ಹೆಚ್ಚು ಲಾಭಗಳು ಬರುತ್ತೆ. ಫಾರಿನ್ ಸಂಬಂಧಪಟ್ಟ ಕನೆಕ್ಷನ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಲಾಭಗಳು ಬರುತ್ತೆ. ಹಾಗೆ ಸ್ವಲ್ಪ ಹಣಗಳು ಅನಾವಶ್ಯಕ ಖರ್ಚು ಮಾಡದಿರುವ ಹಾಗೆ ನೋಡಿ. ಓಕೆ, ಅನಾವಶ್ಯಕ ಖರ್ಚು ಆಗ್ಬೋದು ಹಣ ನಿಮಗೆ. ನೀವು ನಿರೀಕ್ಷೆ ಮಾಡದಿರುವಂಥ ಕೆಲವು ಖರ್ಚುಗಳು ಸಡನ್ನಾಗಿ ಬರ್ಬೋದು ಅಷ್ಟೇ. ಸಂಪಾದನೆ ಬರುತ್ತೆ, ನಾನು ಹೇಳ್ತಾರೆ, ಸಂಪಾದನೆ ಕೂಡ ಬರುತ್ತೆ. ಪಿತೃರಾಜ್ಯದ ಆಸ್ತಿಯಿಂದ ಲಾಭ ಬರೋದಿದ್ದರೆ ಅದಕ್ಕೆ ಲಾಭ, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಪಿತೃರಾಜ್ಯದ ಆಸ್ತಿಗೆ ಹಾಗೆ ನಿಮಗೆ ಸಂಪಾದನೆಗೆ ಸಂಪಾದನೆ ಬರುತ್ತೆ, ಖಂಡಿತ ಸಂಪಾದನೆ ಬರುತ್ತೆ. ಓಕೆ, ನಾನು ಹೇಳಿದೆ ಇನ್ವೆಸ್ಟ್ ಮಾಡಬೇಡಿ ಹೇಳಿದೆ, ಜಾಗ ನೋಡ್ಕೊಂಡು ಮಾಡಿ ಅಂತ ಹೇಳಿದೆ. ಬಟ್ ನೀವು ಯಾವುದೆಲ್ಲ ವರ್ಕ್ ಮಾಡಿದ್ರೆ ಅದರಿಂದ ನಿಮಗೆ ಲಾಭ ಬರುತ್ತೆ, ಧನ ಚೆನ್ನಾಗಿ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ವಾಹನ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕಂತಂದ್ರೂ ಕೂಡ ಇದು ಒಳ್ಳೆಯ ಸಮಯ, ಪ್ರಾಬ್ಲಮ್ ಇಲ್ಲ, ಒಳ್ಳೆ ಉತ್ತಮ ಸಮಯ. ಮನೆ ಖರೀದಿ, ವಾಹನ ಖರೀದಿ, ಮನೆ ರಿನೋವೇಷನ್ ಮಾಡಬೇಕಾ, ಪರವಾಗಿಲ್ಲ. ಸುಖ, ಶಾಂತಿ, ನೆಮ್ಮದಿಗೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಚಿಂತೆ ಇಲ್ಲ, ಚೆನ್ನಾಗಿರುತ್ತೆ. ಇದು ಜನರ ಫಲ, ಜಾತಕ ಫಲ ಅಲ್ಲ. ನಿಮಗೆ ಜಾತಕ ನೋಡಿ ಎಲ್ಲ ವಿಚಾರ ಗೊತ್ತಾಗಬೇಕಂತಂದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ. ಸಂಪೂರ್ಣವಾಗಿ ಈ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವೀಡಿಯೋಗಳು ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವ ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಭದ್ರ.